ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರಿಗೆ ಮುಟ್ಟಿನ ರಜೆ ಕಡ್ಡಾಯಗೊಳಿಸಿದ್ರೆ ಅದು ಮಹಿಳೆಯರ ಉದ್ಯೋಗಾವಕಾಶಗಳಿಗೆ ಧಕ್ಕೆಯಾಗಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಕಂಪನಿಗಳು ಮಹಿಳೆಯರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಹಿಂದೇಟಾಕುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ ನ್ಯಾಯಾಲಯ ಎಚ್ಚರಿಸಿದೆ. ದೇಶದಾದ್ಯಂತ ವಿದ್ಯಾರ್ಥಿನಿಯರು ಮತ್ತು ಕೆಲಸ ಮಾಡುವ ಮಹಿಳೆಯರಿಗೆ ಮುಟ್ಟಿನ ರಜೆ ಕಡ್ಡಾಯಗೊಳಿಸುವಂತೆ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ವೇಳೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೆ ನ್ಯಾಯಮೂರ್ತಿ ಜೋಯ್ಮಲ್ಯ ಬಾಗ್ಚಿ ಅವರ ಪೀಠ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಖಾಸಗಿ ಕಂಪನಿಗಳು ಸ್ವಯಂ ಪ್ರೇರಿತವಾಗಿ ಮಾಸಿಕ ರಜೆಯನ್ನು ನೀಡಿದರೆ ಅದು ಅತ್ಯುತ್ತಮ ಕಾರ್ಯಕ್ರಮವಾಗಬಹುದು. ಆದರೆ ಅದನ್ನು ಕಾನೂನಿನ ಮೂಲಕ ಕಡ್ಡಾಯಗೊಳಿಸಿದರೆ ಕಂಪನಿಗಳು ಮಹಿಳೆಯರನ್ನು ನೇಮಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಬಹುದು. ಕಂಪಲ್ಸರಿ ಅಂದ ಕೂಡಲೇ ಯಾರೂ ಕೂಡ ಮಹಿಳೆಯರಿಗೆ ಕೆಲಸವನ್ನು ಕೊಡೋದಿಲ್ಲ. ಮಹಿಳೆಯರ ವೃತ್ತಿ ಜೀವನವೇ ಎಂಡಾಗಬಹುದು. ಮನೆಯಲ್ಲೇ ಕುಳಿತುಕೊಳ್ಳಿ ಎಂದು ಹೇಳುವಂಥ ಪರಿಸ್ಥಿತಿ ಬರಬಹುದು ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಇಂತಹ ಅರ್ಜಿಗಳು ಕೆಲವೊಮ್ಮೆ ಮಹಿಳೆಯರನ್ನ ದುರ್ಬಲರು ಅಂತ ಹೇಳಿ ಬಿಂಬಿಸುವಂತಹ ಭಯವನ್ನು ಕೂಡ ಉಂಟು ಮಾಡಬಹುದು. ಮಾಸಿಕ ಮುಟ್ಟಿನಿಂದ ಮಹಿಳೆಯರಲ್ಲಿ ಕೀಳರಿಮೆ ಇಲ್ಲ ತಮಗೇನೋ ಕೆಟ್ಟದಾಗ್ತಾ ಇದೆ ಅನ್ನುವಂಥ ಭಾವನೆಯನ್ನು ಮೂಡಿಸೋ ರೀತಿಯಲ್ಲಿ ಈ ವಿಚಾರವನ್ನು ನೋಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದಾಗೆ ಈ ಮುಟ್ಟಿನ ರಜೆ ಕಡ್ಡಾಯಗೊಳಿಸಬೇಕು ಅಂತ ಹೇಳಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂಥವರು ಶೈಲೇಂದ್ರಮಣಿ ತ್ರಿಪಾಠಿ ಅವರು. ತಮ್ಮ ಅರ್ಜಿಯಲ್ಲಿ ಕೆಲ ರಾಜ್ಯಗಳು ಮತ್ತು ಖಾಸಗಿ ಕಂಪನಿಗಳು ಈಗಾಗಲೇ ಮಾಸಿಕ ರಜೆ ನೀಡುವ ಕ್ರಮವನ್ನು ಜಾರಿಗೆ ತಂದಿರುವುದನ್ನು ಅರ್ಜಿಯಲ್ಲಿ ಅವರು ಉಲ್ಲೇಖಿಸಿದ್ರು. ಮುಟ್ಟಿನ ರಜೆ ವಿಷಯದಲ್ಲಿ ಸರಿಯಾದ ನೀತಿ ರೂಪಿಸುವ ಸಾಧ್ಯತೆಯನ್ನ ಸಂಬಂಧಿತ ಅಧಿಕಾರಿಗಳು ಎಲ್ಲ ಹಿತಾಸಕ್ತರೊಂದಿಗೆ ಚರ್ಚಿಸಿ ಪರಿಗಣಿಸಬಹುದು ಅಂತ ಹೇಳಿ ನ್ಯಾಯಾಲಯ ತಿಳಿಸಿದೆ. ಆದರೆ ಕಡ್ಡಾಯ ಮಾಸಿಕ ರಜೆ ಮಹಿಳೆಯರ ವೃತ್ತಿ ಜೀವನದ ಬೆಳವಣಿಗೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನುವುದನ್ನು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಮಹಿಳೆಯರಿಗೆ ಮಾಸಿಕ ರಜೆ ನೀಡಬೇಕು ಎನ್ನುವಂತಹ ಬೇಡಿಕೆ ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಕೆಲವು ಮಂದಿ ಮಹಿಳೆಯರ ಆರೋಗ್ಯ ಹಾಗೆ ವಿಶ್ರಾಂತಿಗಾಗಿ ಈ ಕ್ರಮ ಅಗತ್ಯವೆಂದು ವಾದಿಸಿದ್ದಾರೆ. ಮತ್ತೊಂದು ವಲಯದಲ್ಲಿ ಇದು ಲಿಂಗಾಧಾರಿತ ಕಲ್ಪನೆಗಳನ್ನು ಮತ್ತಷ್ಟು ಬಲಪಡಿಸಬಹುದು ಎಂಬ ಆತಂಕವೂ ಕೂಡ ಇದೆ.